ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದೆ. ಈ ರೀತಿ ಆರೋಪಗಳು ಅದು ಯು ಟಿ ಖಾದರ್ ಅವರಿಗೆ ಅನ್ನೋದಕ್ಕಿಂತಲೂ ಆ ಪೀಠಕ್ಕೆ ಬರ್ತಾ ಇದೆ. ಆ ಪೀಠದಲ್ಲಿ ಯು ಟಿ ಖಾದರ್ ಅವರು ಇದ್ದೇ ಇದ್ದಾರೆ. ವಿವಿಧ ಹಂತದಲ್ಲಿ ಅಧಿಕಾರಿಗಳ ಬೇರೆ ಬೇರೆ ಅಭಿಪ್ರಾಯಗಳಿದ್ದರೂ ಅದನ್ನು ಮೀರಿ ಇದನ್ನು ಮಾಡೋದಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ಇದಕ್ಕೆ ಪ್ರೋತ್ಸಾಹಿಸಿದ್ದಾರೆ ಅನ್ನುವಂತಹ ಒಂದು ಆರೋಪನೂ ಇದೆ. ಇದು ಮುಖ್ಯಮಂತ್ರಿಯೂ ಹೊರಗೆ ಬರಬೇಕು. ಇದು ಈ ತನಿಖೆಯಿಂದ ಅವರು ಸ್ಪೀಕರ್ ಸ್ಥಾನದಕ್ಕೆ ಚ್ಯುತಿ ಬರುವಂಥ ಕೆಲಸ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಾಡಬಾರ್ದು. ಒಮ್ಮೆ ಆಕಸ್ಮಿಕವಾಗಿ ಆಗಿದ್ದಿದ್ರೆ ಮಾಡಿದಾರೋ ಮಾಡಿಲ್ವೋ ಅದು ಹೊರಗೆ ಬರಲಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಮೇಲೆ ಅನೇಕ ಗಂಭೀರವಾದ ಆರೋಪಗಳು ಬರ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ವಿಧಾನಸಭಾ ಅಧ್ಯಕ್ಷರು ಸ್ಪೀಕರ್ ಯು ಟಿ ಖಾದರ್ ಮೇಲೆ, ಹಾಗೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಮೇಲೆ ಒಂದು ತೀವ್ರ ಗಂಭೀರಕರವಾದಂಥ ಆರೋಪವನ್ನು ಮಾಜಿ ಸ್ಪೀಕರ್ ವಿಶ್ವನಾಥ್ ಹೆಗಡೆ ಕಾಗೇರಿಯವರು ಮಾಡ್ತಾ ಇದ್ದಾರೆ. ಬನ್ನಿ, ಏನವರ ಆರೋಪ, ಸರ್ಕಾರ ಮತ್ತು ಸ್ಪೀಕರ್ ಮೇಲೆ ಯಾವ ರೀತಿಯ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ, ಬನ್ನಿ ಅದನ್ನು ನಾವು ನೋಡ್ಕೊಂಡು ಬರೋಣ. ಕಳೆದ ಈ 2.5 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ ನಂತರದಲ್ಲಿ ಸ್ಪೀಕರ್ ಅವರನ್ನು, ಯು ಟಿ ಖಾದರ್ ಅವರನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ, ಯು ಟಿ ಖಾದರ್ ಅನುಭವಸ್ಥರು, ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಪ್ರತಿಪಕ್ಷದ ಉಪನಾಯಕರಾಗಿ ಕೆಲಸ ಮಾಡಿದಂಥವ್ರು, ಸಾಕಷ್ಟು ರಾಜಕೀಯ ಅನುಭವ, ಆಡಳಿತದ ಅನುಭವ, ಸಾರ್ವಜನಿಕ ಜೀವನದ ಅನುಭವವನ್ನು ಹೊಂದಿರುವಂಥವ್ರು. ಅವರು ಸ್ಪೀಕರ್ ಹುದ್ದೆಯ ಘನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ, ಪಕ್ಷಪಾತಿಯಾಗಿದ್ದಾರೆ. ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದೆ. ಈ ರೀತಿ ಆರೋಪಗಳು ಅದು ಯು ಟಿ ಖಾದರ್ ಅವರಿಗೆ ಅನ್ನೋದಕ್ಕಿಂತಲೂ ಆ ಪೀಠಕ್ಕೆ ಬರ್ತಾ ಇದೆ. ಆ ಪೀಠದಲ್ಲಿ ಯು ಟಿ ಖಾದರ್ ಅವರು ಇದ್ದೇ ಇದ್ದಾರೆ. ಆದರೆ ಒಟ್ಟಾರೆ ಈ ಅವಧಿಯಲ್ಲಿ ಅಲ್ಲಿ ನಡೆದಿರೋದು ನಾವು ನೋಡ್ಬೋದು. 2023ಕ್ಕೆ 10 ಜನ ಬಿ ಜೆ ಪಿಯ ಶಾಸಕರನ್ನು ಹೊರಗೆ ಹಾಕಿದ್ದಾಗಲೇ ಪಕ್ಷದ ಅಣತಿಯಂತೆ ಯು ಟಿ ಖಾದರ್ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಬಂತು. ಅದಾದ ನಂತರ 18 ಜನ ಶಾಸಕರನ್ನ ಹೊರಗೆ ಹಾಕಿದ ಮೇಲಂತೂ ಪಕ್ಷದ ಕೈಗೊಂಬೆಯೇ ಸ್ಪೀಕರ್ ಆಗಿಬಿಟ್ಟಿದ್ದಾರೇನೋ, ಪಕ್ಷದವರು ಇವರನ್ನು, ಆಡಳಿತದಲ್ಲಿರೋರು ಇವರನ್ನು ಹಾಗೆ ಬಳಸ್ಕೊಳ್ತಿದ್ದಾರೇನೋ ಅನ್ನುವಂಥ ಆರೋಪವೂ ಬರೋದಕ್ಕೆ ಪ್ರಾರಂಭ ಆಯಿತು. ಸದನದಲ್ಲಿ ಪ್ರಶ್ನೆ ಕೇಳುವಾಗ, ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವಾಗ ಅವರು ಸ್ಪೀಕರ್ ಅವರು ಪ್ರತಿಪಕ್ಷವಾಗಿರುವಂಥ ಬಿ ಜೆ ಪಿಯವರಿಗೆ ಅವಕಾಶ ಎಷ್ಟು ಕೊಡ್ತಾ ಇಲ್ಲ, ಈ ರೀತಿದೆಲ್ಲ ಚರ್ಚೆ ಶುರುವಾಯಿತು. ಸರ್ಕಾರವಾಗಿ ಮತ್ತು ಸ್ಪೀಕರ್ ಆಗಿ ಪ್ರತಿಪಕ್ಷದ ನಾಯಕರಿಗೆ ಇವತ್ತಿನ ತನಕ ಒಂದು ಮನೆಯೂ ಕೊಡಲಿಲ್ಲ ಅಂತ ಕೇಳಿದೆ ನಾನು. ಅದೆಲ್ಲ ಈ ವ್ಯವಸ್ಥೆಯಲ್ಲಿ ಅತ್ಯಂತ ಸಹಜವಾಗಿ ಆ ವ್ಯವಸ್ಥೆಗೆ ಗೌರವ ತರುವಂತಹ ರೀತಿಯಲ್ಲಿ ಆಗಬೇಕಂಥದ್ದು. ಆದರೆ ಹೀಗೆ ಎಲ್ಲೋ ಒಂದು ಕಡೆಯಲ್ಲಿ ಸ್ಪೀಕರ್ ಅವರು ಪಕ್ಷಪಾತಿ ಆಗಿದ್ದಾರೆ, ಅವರು ಪಕ್ಷದ ಅಣತಿಯಂತೆ ಆ ಸ್ಥಾನದಲ್ಲಿ ನಡ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪ ಬಹಳ ಬಲವಾಗಿ ಕೇಳಿಬರ್ತಾ ಇರೋದನ್ನು ನೋಡ್ಬೋದು ಎಲ್ಲ ಹಂತದಲ್ಲಿ. ಸದನ ನಡೆಯುವಾಗ, ಸದನದ ಹೊರಗೂ ಸಹ. ಈಗ ಇವರ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಈ ಎಲ್ಲ ಕೆಲವು ನಾನು ವಿಷಯವನ್ನು ಹೇಳ್ತೇನೆ. ಇದರೊಳಗೆ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿಬರ್ತಾ ಇದೆ. ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದಿದೆ. ಇವತ್ತು ಎಲ್ಲ ಕಡೆಗೆ ಇದು ಹರಿದಾಡ್ತಾ ಇದೆ. ನಾನು ಅದನ್ನೇನೋ ಹೊಸದಾಗಿ ಇನ್ನೇನೋ ಒಂದು ನಿಮ್ಗೆ ಗೊತ್ತಿಲ್ಲದೆ ಒಂದು ಹೇಳ್ತಿದ್ದೀನಿ ಅಂತ ಅಲ್ಲ. ಆದರೆ ಇದ್ರ ಬಗ್ಗೆ ಆ ಸ್ಥಾನದ ಘನತೆ ಗೌರವ ಏನು ಕುಂದುತ್ತಾ ಇದೆ, ಇದನ್ನು ಎತ್ತಿ ಹಿಡಿಯೋದಕ್ಕೆ ಇದ್ರ ಬಗ್ಗೆ ಎಲ್ಲ ಸಮರ್ಪಕವಾದ ಒಂದು ತನಿಖೆ ಇತ್ಯಾದಿಗಳಾಗಬೇಕು. ನಾನು ಆ ಭಾಗ ಹೇಳ್ತೇನೆ. ಈಗ ಬಹಳ ಮುಖ್ಯವಾಗಿ ಈ ವಿಧಾನ ಸಭೆಯಲ್ಲಿ ಆಗಿರೋದು ಇದೆಯಲ್ಲ, ಅಲ್ಲಿ ಒಂದು
ಬಾಗಿಲಿಗೆ ಮರದ ಕೆತ್ತನೆಯ ಒಂದು ಚೌಕಟ್ಟನ್ನು, ಅದಕ್ಕೆ ಪ್ರಧಾನ ಬಾಗಿಲು ಅಂತ ಹೇಳ್ಬೋದು ನಾವು, ನಮ್ಮ ಹಳ್ಳಿಯಲ್ಲೆಲ್ಲ ಹಾಗೆ ಪ್ರಧಾನ ಬಾಗಿಲು ಅಂತ ನಾವು ಹೇಳ್ತೇವೆ. ಆದರೆ ಆ ಬಾಗಿಲಿಗೆ ಒಂದು ಚೌಕಟ್ಟನ್ನು ಮಾಡಿಸಿದ್ರು. ಅಲ್ಲೇ ಆರೋಪ ಶುರುವಾಯಿತು. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂದಿದೆ, ತಮ್ಮ ಯಾರಿಗೋ ಬೇಕಾದಂಥವರಿಗೆ ಅದನ್ನು ಕೊಟ್ಟಿದ್ದಾರೆ, ಈ ಆರೋಪ ಅಲ್ಲಿಂದ ಶುರುವಾಯಿತು. ಪ್ರವೇಶ ದ್ವಾರಕ್ಕೆ ಆ ರೋಸ್ವುಡ್ ಬಾಗಿಲು ಮಾಡಿರುವಂಥ ವಿಷಯದಿಂದ. ಅದಾದ ನಂತರ ಈ ಸಭಾಂಗಣದ ಅಲ್ಲಿ ಹೊಸ ಟಿ ವಿಗಳನ್ನು ಅಳವಡಿಕೆ ಮಾಡಿದರು ಮತ್ತು ಅಲ್ಲಿ ಅದಕ್ಕೆ AI ಮಾನಿಟರ್ಡ್ ಸಿಸ್ಟಮನ್ನೆಲ್ಲ ಹಾಕಬೇಕು ಅಂತ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಯಿತು. ಇದಲ್ಲದೆ ಎಲ್ಲ ಶಾಸಕರಿಗೆ ಈ ಗಂಡ ಬೇರುಂಡ ಹೋಲಿಕೆ ಇರುವಂಥ ಗೋಡೆ ಗಡಿಯಾರಗಳನ್ನು ಕೊಟ್ಟರು. ಯಾರು ಬೇಡಿದ್ರೋ ಯಾರು ಬಿಟ್ಟಿದ್ರೋ. ನನಗೆ ಇದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮೊಗಸಾಲೆ ಏನಿದೆಯಲ್ಲ, ಅಲ್ಲಿ ಆ ಮಸಾಜ್ ಪ್ಯಾರಲಲ್ ಟೈಪು ಮಾಡಿರೋದು ಇದೆಯಲ್ಲ, ಆ ಯಂತ್ರಗಳನ್ನೆಲ್ಲ ಹಾಕಿ, ಅದಕ್ಕೆ ಎಂಥವು ನಿಮ್ಮ ಅಂದರೆ ಇಲ್ಲಿ ಭಾಷೆಯಲ್ಲಿ ಬೇರೆ ಬೇರೆ ಹೇಳ್ತಾರೆ, ಆದರೆ ರಿಕ್ಲೈನರ್ ಚೇರ್, ಹೊಸ ಮಸಾಜ್ ಚೇರ್, ನೀವು ಮಸಾಜ್ ಚೇರ್ ಈ ರೀತಿದ್ದೆಲ್ಲ ಅಲ್ಲಿ ಹಾಕಿರೋದು ಇದೆಯಲ್ಲ, ಅದಕ್ಕಂತೂ ಭಾಳ ದೊಡ್ಡ ವಿರೋಧ, ಒಂಥರ ಪ್ರತಿಕ್ರಿಯೆಗಳು ಶಾಸಕರಿಂದಲೂ ವ್ಯಕ್ತ ಆಯಿತು, ಮಂತ್ರಿಗಳಿಂದಲೂ ಆಯಿತು, ಎಲ್ಲರಿಂದ ಆಯಿತು. ಅದು ಹೋಗಿ ಆಮೇಲೆ ಊಟ ಕೊಡ್ಲಿಕ್ಕೆ ಶುರು ಮಾಡಿದರು, ಉಪಹಾರ ಕೊಡ್ಲಿಕ್ಕೆ ಶುರು ಮಾಡಿದರು. ಶಾಸಕರು ಇದುವರೆಗೂ ಎಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ತಿದ್ರು, ರೊಕ್ಕ ಕೊಟ್ಟು ಮಾಡ್ತಿದ್ರು, ಎಲ್ಲೋ ಹೊರಗೆ ಹೋಗಿ ಬರ್ತಿದ್ರು. ಅವ್ರದ್ದೇ ಅದು ವ್ಯವಸ್ಥೆ ಇದ್ದೇ ಇದೆ ಅಲ್ಲಿ. ನಾನು 30 ವರ್ಷ ಅಲ್ಲೇ ಇದ್ದೀನಿ. ನಾವು ನಮ್ಮ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದೆಲ್ಲ ಈ ಸರ್ಕಾರದ ವತಿಯಿಂದ ಸ್ಪೀಕರ್ ಆಗಿ ಮಾಡೋ ಅಗತ್ಯ ಇರಲಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಇದಕ್ಕೆ ಎಲ್ಲ ಕಾರಣ ಏನು? ಅಲ್ಲಿ ಹಾಸು ಹೊದಿಕೆಗಳನ್ನೆಲ್ಲ, ಈ ಕಾರ್ಪೆಟ್ ಇತ್ಯಾದಿಗಳನ್ನೆಲ್ಲ ಚೇಂಜ್ ಮಾಡಿದರು, ಬಣ್ಣ ಹೊಡೆದ್ರು, ಸುಣ್ಣ ಹೊಡೆದ್ರು, ಇನ್ನೇನೋ ಹೊಡೆದ್ರು. ಅಂದರೆ ಹಿಂಗೆ ಒಂದೊಂದು ಅವ್ರು ಮುಟ್ಟಿದ್ರು ಅದರೊಳಗೆ ಇನ್ನೇನೋ ಇದೆ ಅನ್ನುವಂಥ ಅನುಮಾನಗಳು ವ್ಯಾಪಕವಾಗಿ ಬೆಳವಣಿಗೆ ಆಯಿತು. ವ್ಯಾಪಕವಾಗಾಯಿತು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು ಅಂದರೆ, ಶಾಸಕರ ಒಂದು ಭವನದಲ್ಲಿ ಶಾಸಕರ ರೂಮ್ಗಳಿಗೆ, ಬಹುಶಃ ಯಾವ ಶಾಸಕರದ್ದು ಅಪೇಕ್ಷೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರ ರೂಮನ್ನು ಭದ್ರಪಡಿಸ್ಬೇಕು, ಅವರಿಗೆ ಇನ್ನಷ್ಟು ಹೆಚ್ಚು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಅವರು ಈ ಸ್ಮಾರ್ಟ್ ಡೋರ್ ಲಾಕರ್ಸನ್ನು ಹಾಕಿದರು. ಆ ಸ್ಮಾರ್ಟ್ ಡೋರ್ ಲಾಕರಿಂದೇ ಒಂದು ದೊಡ್ಡ ವಿಷಯ ಇದೆ. ಯಾಕೆಂದರೆ ಭಾಳ ದೊಡ್ಡ ಕಂಪ್ನಿ ಅಂತವರು, ಗೋಡ್ರೇಜ್ ಅಂತ ಭಾಳ ದೊಡ್ಡ ಕಂಪ್ನಿ ಅಂತವರು 14,000 16,000 ಇದೆ ಅಂತ ಅವರು ಇವತ್ತಿನ ಆನ್ಲೈನಲ್ಲಿ ಚೆಕ್ ಮಾಡಿದರೆ ನಮಗೆ ಎಲ್ಲರಿಗೂ ಗೊತ್ತಾಗತ್ತೆ. ಆದರೆ ಅದಕ್ಕೆ ಇವರು 49,000 ಮೇಲೆ ಹಾಕಿದರು. ಹಾಗಾದರೆ ಅಂದರೆ ಏನು ಇದರದ್ದು ಅಂದರೆ ಅರ್ಥ ಆಗಬೇಕಲ್ಲ, ಲಾಜಿಕ್ ಅರ್ಥ ಆಗಬೇಕಲ್ಲ. ಈಗ 16,000 ಇವರು ಆನ್ಲೈನ್ನಲ್ಲಿ ತೋರಿಸುವಂಥ ಗೋಡ್ರೇಜ್ ಅಂತ ಕಂಪನಿದಕ್ಕೆ 49,000 ಅಂದರೆ ಇನ್ನು ಇದು ಯಾವ ರೀತಿದು ಅನ್ನೋದು ಅದು ಅರ್ಥ ಆಗಬೇಕಲ್ಲ. ಇದ್ರ ಜೊತೆಗೆ ಸ್ಮಾರ್ಟ್ ಸೇಫ್ ಲಾಕರನ್ನು ಹಾಕಿದರು. ಇದು ಮಾರ್ಕೆಟ್ನಲ್ಲಿ 8-9,000ಕ್ಕೆ ಸಿಗುತ್ತೆ ಅಂತ ಆನ್ಲೈನ್ನಲ್ಲಿ ಇದೆ. ಸ್ಮಾರ್ಟ್ ಸೇಫ್ ಲಾಕರ್ಸ್ ಅದು ಇವರು 35,000 ಮೇಲೆ ಹಾಕಿದರು. 35,000ಕ್ಕಿಂತ ಅಂದರೆ 8-9,000ಕ್ಕೆ ಸಿಗೋದನ್ನು 35,000ಕ್ಕೆ ಹಾಕಿದರು. ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಂತ, ಈ ನಾವು ಶಾಸಕರು ಮರೆತು ಯಾವ್ದಾದ್ರು ಆನ್ ಮಾಡಿಟ್ಟು ಹೋದರೆ ಲೈಟು ಕರೆಂಟು ಆಟೋಮೆಟಿಕ್ಕಾಗಿ ಬಂದಾಗಬೇಕಲ್ಲ, ಅದಕ್ಕೋಸ್ಕರವಾಗಿ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಂತ ಹಾಕಿದರು. ಅದು ಮಾರ್ಕೆಟ್ನಲ್ಲಿ ಅದು 9,500 8,000 ಹೀಗೇನೋ ಇದೆ. ಅದು 30,000ದಂತೆ ಅಲ್ಲ, ಸಾರಿ ಅದು 30,000 ಮಾರ್ಕೆಟ್ ರೇಟ್ ಇದೆ. ಮಾರ್ಕೆಟ್ ರೇಟ್ನಲ್ಲಿ 30,000 ಇದೆ. ಇವರು ಅದಕ್ಕೆ 90,500 ರೂಪಾಯಿ ಹಾಕಿದರು. ಮಾರ್ಕೆಟ್ ರೇಟ್ 30,000 ಇದೆ, ಅದಕ್ಕೆ 90,500 ರೂಪಾಯಿ ಹಾಕಿದರು. ಹಾಕ್ಬೋದು, ಡೆಫಿನೆಟ್ ಆಗಿ ಹಾಕ್ಬೋದು. ನಾನು ಮುಂದಿನ ಭಾಗದಲ್ಲಿ ಇದನ್ನು ಹೇಳ್ತೇನೆ. ಈಗ
ಇದರೊಳಗೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಅಂತ 16,000ದಿಂದ 53,000 ತನಕದ್ದು ಕ್ವಾಲಿಟಿದು ಆನ್ಲೈನ್ನಲ್ಲಿ ತೋರಿಸುತ್ತೆ. ಅಂದರೆ ಬೇರೆ 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 ಕ್ವಾಲಿಟಿದು. ಅಂದರೆ ಅದಕ್ಕೆ 65,000 ಹಾಕಿದ್ದಾರೆ ಇವರು 65,000 ಹಾಕಿದ್ದಾರೆ. ಇದು ವಾಟರ್ ಪ್ಯೂರಿಫೈಯರ್, ಇದು ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್. ಕ್ವಾಂಟಿಟಿ 235 ಇದೆ. 123 ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಇದೆ, 224 ಸೇಫ್ ಲಾಕರ್ಸ್ ಇದೆ, 224 ಡೋರ್ ಲಾಕರ್ಸ್ ಇದೆ. ಇದೆಲ್ಲ ಸೇರಿದರೆ ನಿಮ್ಗೆ ಅದೆಲ್ಲ ಟೋಟಲ್ ಮಾಡ್ಕೋಬೋದು. ಅದೆಲ್ಲ ಇದೆ ನೀವು ಅಂದರೆ ಹೀಗೆ ಪ್ರತಿಯೊಂದು ವಿಷಯದಲ್ಲಿ ವಿವಾದ, ಗೊಂದಲ, ಮಾರುಕಟ್ಟೆ ದರ ಒಂದು, ಇವರು ದರ ಒಂದು. ಹಾಗಾದರೆ ನಾನು ಇನ್ನೂ ಕೆಲವು ಹೇಳಿಬಿಡ್ತೀನಿ, ಆಮೇಲೆ ಮಾತಾಡ್ತೀನಿ. ಪುಸ್ತಕ ಮೇಳ ಮಾಡಿದೆ. ಅನೇಕರು ಪಾಪ ಒಳ್ಳೊಳ್ಳೆ ಪುಸ್ತಕ ಕೊಂಡ್ಕೊಂಡವರು ಒಳ್ಳೆ ಪುಸ್ತಕ ಅಂತ ನನಗೆ ಹೇಳಿದ್ದಾರೆ. ಆದರೆ ಇವರು 4-5 ದಿನದ ಪುಸ್ತಕ ಮೇಳಕ್ಕೆ 4.5 ಕೋಟಿ ಖರ್ಚು ಮಾಡಿದರು. ಪುಸ್ತಕ ಕೊಂಡ್ಕೊಂಡು ಹಂಚಿದ್ರು ಅಷ್ಟಾಗ್ತಿತ್ತೋ ಇಲ್ಲೋ. ಈಗಾಗಲೇ ಇದು ಪತ್ರಿಕೆಗಳಲ್ಲಿ ಬಂದಿದೆ. ಈಗ ಇವ್ರು ಸ್ಟಾಲ್ ಹಾಕ್ಕೊಡೋದು ಬಿಟ್ಟು ಮತ್ತೇನಿಲ್ಲ. ಪುಸ್ತಕದ ಅವ್ರು ಪ್ರಿಂಟ್ ಮಾಡೋರು ಬೇರೆ, ಅದು ಮುದ್ರಕರು ಬೇರೆ, ಪ್ರಕಾಶಕರು ಬೇರೆ, ಪಾಪ ಅವ್ರು ತಂದು ಮಾರೋರು ಬೇರೆ, ಕೊಂಡ್ಕೊಳ್ಳೋರು ಬೇರೆ. ಇವರದ್ದು 4.5 ಕೋಟಿ, ಆ ಪಾಪ 4.5 ಕೋಟಿ ಇನ್ಸೆಂಟಿವ್ ಅಂತ ಈ ಪಾಪ ಪ್ರಕಾಶಕರಿಗೋ ಅಥವಾ ಲೇಖಕರಿಗೋ ಕೊಟ್ಟಿದ್ರೆ ಎಷ್ಟು ದೊಡ್ಡ ಸಹಾಯ ಆಗ್ತಿತ್ತು ಸಾಹಿತ್ಯ ಕ್ಷೇತ್ರಕ್ಕೆ. ಅದಾಯಿತು, ಅದು ಹೋಗಲಿ. ಲೈಟಿಂಗ್ ಮಾಡಿದ್ದಾರೆ. ನೀವು ಲೈಟಿಂಗ್ ನೋಡಿಬಿಟ್ರೆ ಅದಕ್ಕೆ ಎಷ್ಟು ಖರ್ಚಾಗಿದೆ, ಏನಾಗಿದೆ, ಯಾರು ಹೇಳಿದರು ಈ ನಮೂನೆ ಲೈಟಿಂಗ್ ಮಾಡಿ ಅಂತ. ಈಗ ಅಲ್ಲಿ ಮಂಚ, ಟೇಬಲ್ಲು, ಕೂರ್ಚೆ ಶಾಸಕರ ಭವನಕ್ಕೆ ತೊಗೊಂಡಿರೋದು ಇದೆಲ್ಲವೂ ಇದೆ. ನೇಮಕಾತಿ ನಾನು ಮಾಡಿದ್ದೇನೆ ಸ್ಪೀಕರ್ ಆಗಿ. ಈಗ ಅದು ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಅದು ಯಾಕಾಯಿತು ಸ್ಟೇ? ಅಲ್ಲಿ ಆ ನೇಮಕಾತಿ ಹಿನ್ನೆಲೆಯಲ್ಲಿ ಒಟ್ಟು ಮೊಗಸಾಲೆಯಲ್ಲಿರೋ ಸುದ್ದಿಗಳು ಏನು, ಇದೆಲ್ಲವೂ ಆ ಸ್ಥಾನದ ಗಂತೆ ಗೌರವಕ್ಕೆ ಕುಂದು ಬರೋ ರೀತಿಯಲ್ಲಿ ಆಗಿದೆ. ಇದಲ್ಲದೆ ಸ್ಪೀಕರ್ ಅವರು ಯು ಟಿ ಖಾದರ್ ಅವರು ಈಗಲೂ ವಿದೇಶದಲ್ಲೇ ಇದ್ದಾರೆ. ಇವತ್ತು ಬಹುಶಃ 1 ತಿಂಗಳಿಂದ ಇದ್ದಾರೆ ಅಂತ ಕಾಣುತ್ತೆ. ಮೋಸ್ಟ್ ಪ್ರೊಬೇಬಲ್ ನಾಳೆ ಬರ್ತಾರೆ. ಅದೇ ಬರ್ಬೋದು. ಆದರೆ ಇವತ್ತಂತೂ ಇದಾರಲ್ಲ, ನಾನು ಹೇಳಿದ್ದು ಸರಿ ಇದೆ. ಈಗ ಅವರು ಇದುವರೆಗೆ ಎಷ್ಟು ದೇಶಕ್ಕೆ ಪ್ರವಾಸ ಮಾಡಿದರು, ಆ ಪ್ರವಾಸದ ಖರ್ಚನ್ನು ಅವ್ರು ಎಷ್ಟು ಹಾಕ್ಕೊಂಡ್ರು, ಸರ್ಕಾರ ಎಷ್ಟು ಕೊಡ್ತು. ನಾನು ಸ್ಪೀಕರ್ ಆಗಿ ವಿದೇಶಗಳಿಗೆ ಹೋಗಿದ್ದೇನೆ. ನಮಗಿರೋ ಅವಕಾಶಗಳನ್ನು ಮೀರಿ ಅವ್ರು ಎಷ್ಟು ಪ್ರವಾಸ ಮಾಡಿದ್ದಾರೆ, ಯಾರ್ಯಾರ ಜೊತೆ ಪ್ರವಾಸ ಮಾಡಿದ್ದಾರೆ, ಇದೆಲ್ಲವೂ ಬಹಿರಂಗಗೊಳ್ಬೇಕು. ವಿದೇಶಿ ಅಧ್ಯಯನದ ಒಂದು ಹೆಸರಿನಲ್ಲಿ ಅವರೇನು ಪ್ರವಾಸ ಮಾಡ್ತಿದ್ದಾರೋ ಅದರ ಬಗ್ಗೆ ಬಹಿರಂಗ ಆಗಬೇಕು. ಆ ಸ್ಥಾನದ ಘನತೆ ಗೌರವ ಕಾಪಾಡೋದಕ್ಕೆ ಇದನ್ನೆಲ್ಲ ಹೇಳ್ತಿರೋದು. ಯಾಕೆಂದರೆ ಅದು ಅಂಥ ಪವಿತ್ರವಾದಂಥ ಸ್ಥಾನ, ಅಂಥ ಗೌರವದ ಅಭಿಮಾನದ ಸ್ಥಾನ. ಅದಕ್ಕೆ ಈ ರೀತಿ ಕಳಂಕಗಳು ಬರೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಅಂಟುವಂಥ ಒಂದು ಕಳಂಕ. ಇದು ಹಾಗೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದೆಲ್ಲವೂ ಹೇಳ್ತಾ ಇದ್ದೇನೆ. ಇದಲ್ಲದೆ ನಾನು ಈ ಸಂದರ್ಭದಲ್ಲಿ ಇನ್ನೂ ವಿಷಯಗಳ ಬಗ್ಗೆ ಬಹಳ ನಾನು ಹೇಳೋದಕ್ಕೆ ಹೋಗದೆ, ಈ ಎಲ್ಲ ವಿಷಯಗಳಲ್ಲಿ ಏನು ಆಡಳಿತದ ಸುಧಾರಣೆಯ ಸೌಲಭ್ಯಗಳ ನೀಡುವ ಹೆಸರಿನಲ್ಲಿ ಇದೆಲ್ಲ ನಡೀತಾ ಇದೆಯಲ್ಲ, ಈ ರೀತಿ ಆರೋಪಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಏನಿದೆಯಲ್ಲ ಆ ಸ್ಥಾನ ಇದರಿಂದ ಮುಕ್ತ ಆಗಬೇಕು. ಈ ಆರೋಪದಿಂದ ಮುಕ್ತ ಆಗಬೇಕು. ಹಾಗಾಗಿ ಈಗ ಹಾಲಿ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ನ್ಯಾಯಮೂರ್ತಿಗಳಿಂದ ಈ ತನಿಖೆ ಆಗಲಿ, ಸಿಟ್ಟಿಂಗ್ ಜಡ್ಜಿಂದ ಈ ತನಿಖೆ ಆಗಲಿ, ಏನಾಗಿದೆ ಏನಿಲ್ಲ ಅನ್ನೋದು ಹೊರಬರಲಿ. ಆ ಸ್ಪೀಕರ್ ಸ್ಥಾನಕ್ಕೆ ಯು ಟಿ ಖಾದರ್ ಅವರಿಗೆ ಇಷ್ಟೆಲ್ಲ ಆರೋಪಗಳು ಅಂಟಿದೆ. ಇದ್ರ ಜೊತೆಗೆ ಇದನ್ನೆಲ್ಲ ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ, ಯಾರಿಗೆ ಸಪ್ಲೈ ಮಾಡಲಿಕ್ಕೆ ಹೇಳಿದ್ದಾರೆ, ಇದ್ರ ಮೂಲಕ ಹೋದರೆ ಮತ್ತಷ್ಟು ಆತಂಕದ ವಿಷಯಗಳಿದೆ. ಇದು ಮಂಗಳೂರು ಮೂಲದವರಿಗೆ ಯಾಕೆ ಸಿಗ್ತಾ ಇದೆ, ಕೆಲವರಿಗೆ ಯಾಕೆ ಸಿಗ್ತಾ ಇದೆ, ಹೀಗಿದ್ದೆಲ್ಲ ಮಾತುಗಳು ಬಹಳ ದೊಡ್ಡ ವಲಯದಲ್ಲಿ ಇದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ್ದು ಇದರೊಳಗೆ ಅಂದರೆ, ಈ ಎಲ್ಲ ಕಡತಗಳಲ್ಲಿ ಓಡಾಡಬೇಕಲ್ಲ ಇದೆಲ್ಲ,
ಇಲ್ಲಿ ನಮ್ಮ ಸಚಿವಾಲಯದಲ್ಲಿ ಅಂದರೆ ಸಭಾ ಅಧ್ಯಕ್ಷರ ನಮ್ಮ ಸಚಿವಾಲಯ ಏನಿದೆ ಅಲ್ಲಿ ಅಧಿಕಾರಿಗಳದ್ದು ಏನು ಒಪಿನಿಯನ್ ಇತ್ತು, ಅಭಿಪ್ರಾಯ ಏನಿತ್ತು ಇದನ್ನೆಲ್ಲದ ಖರೀದಿಗಳ ಬಗ್ಗೆ? ಮತ್ತು ಹಣಕಾಸು ಇಲಾಖೆಗೆ ಹೋಗುತ್ತೆ ಇದೆಲ್ಲ. ಇದು ಯಾವುದೋ ಬಜೆಟ್ನಲ್ಲಿ ಇದ್ದಿದ್ದಲ್ಲ, ನಮ್ಮ ವಾರ್ಷಿಕವಾದ ಬಜೆಟ್ನಲ್ಲಿ ಇದ್ದಿದ್ದಲ್ಲ, ಹಣಕಾಸು ಇಲಾಖೆಗೆ ಹೋಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಹಣಕಾಸು ಇಲಾಖೆ ಇದನ್ನು ತಿರಸ್ಕರಿಸಿದೆ. ಇದು ಅಷ್ಟು ತುರ್ತಾಗಿಲ್ಲ, ಈಗ ತುರ್ತಾಗಿರೋ ಸಂದರ್ಭ ಇರೋದರಿಂದ ಇದನ್ನು ಆಮೇಲೆ ಕೈಗೊಳ್ಳೋಣ ಇತ್ಯಾದಿ. ಆದರೆ ಹಣಕಾಸು ಇಲಾಖೆಗೆ ಫೈಲ್ ವಾಪಸ್ ಬಂದ ನಂತರದಲ್ಲಿ ಇದು ಮುಖ್ಯಮಂತ್ರಿಗಳೇ ಸ್ವತಃ ಫೋನ್ ಮಾಡಿ ಹೇಳಿ ಹಣಕಾಸು ಇಲಾಖೆಯು ಅವ್ರ ಹತ್ರ ಇರೋದ್ರಿಂದ ಇದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ದಾರೆ ಆರೋಪ ಮುಖ್ಯಮಂತ್ರಿಗಳಿಗೂ ಬಂದಿದೆ. ಇದು ಅವರೇ ಯು ಟಿ ಖಾದರ್ ಅವರು ಈ ನಮ್ನಿ ಮಾಡ್ತಾ ಇರೋದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳದ್ದೇ ಬೆಂಬಲ ಇದೆ. ಯಾಕೆಂದರೆ ಹಣಕಾಸು ಇಲಾಖೆ ಅವ್ರ ಹತ್ರ ಇದೆ. ಹಣಕಾಸು ಇಲಾಖೆ ತಿರಸ್ಕರಿಸಿದ್ರು ವಿವಿಧ ಹಂತದಲ್ಲಿ ಅಧಿಕಾರಿಗಳ ಬೇರೆ ಬೇರೆ ಅಭಿಪ್ರಾಯಗಳಿದ್ದರೂ ಅದನ್ನು ಮೀರಿ ಇದನ್ನು ಮಾಡೋದಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ಇದಕ್ಕೆ ಪ್ರೋತ್ಸಾಹಿಸಿದ್ದಾರೆ ಅನ್ನುವಂತಹ ಒಂದು ಆರೋಪನೂ ಇದೆ. ಇದು ಮುಖ್ಯಮಂತ್ರಿಯೂ ಹೊರಗೆ ಬರಬೇಕು. ಇದು ಈ ತನಿಖೆಯಿಂದ ಅವರು ಸ್ಪೀಕರ್ ಸ್ಥಾನದಕ್ಕೆ ಚ್ಯುತಿ ಬರುವಂಥ ಕೆಲಸ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಾಡಬಾರ್ದು. ಒಮ್ಮೆ ಆಕಸ್ಮಿಕವಾಗಿ ಆಗಿದ್ದಿದ್ರೆ ಮಾಡಿದಾರೋ ಮಾಡಿಲ್ವೋ ಅದು ಹೊರಗೆ ಬರಲಿ. ಮತ್ತು ಇದು ಎಲ್ಲ ಕೆಲಸದಲ್ಲಿ ಅನೇಕ ಕೆಲಸಗಳು ಇದರೊಳಗೆ 4G ಎಕ್ಸೆಂಪ್ಷನ್ನಿಗೆ ಒಳಪಟ್ಟಿದೆ. 4G ತೆಗೆದುಕೊಂಡು ತುರ್ತಾಗಿ ಮಾಡಬೇಕಾದಂತಹದ್ದು ಯಾವುದಿತ್ತು ಇದರೊಳಗೆ? ತುರ್ತು 4G ಕೊಡೋದು ಯಾವಾಗ ಎಕ್ಸೆಂಪ್ಷನ್ನು ನಮಗೆಲ್ಲ ಗೊತ್ತಿದೆ. ಅಂತ ತುರ್ತಿದ್ರೆ ಕೊಡ್ತಾರೆ ಫೈನಾನ್ಸ್ ಇಲಾಖೆಯವರು. ಇದಕ್ಕೆ ಅನೇಕ ಇದು ಕಾಮಗಾರಿಗಳಿಗೆ 4G ಎಕ್ಸೆಂಪ್ಷನ್ ತೊಗೊಂಡಿದ್ದಾರೆ. ಏನು ತುರ್ತೇನಿತ್ತು 4G ಎಕ್ಸೆಂಪ್ಷನ್ ತೊಗೊಳ್ಳೋದು? ಅದು ವಿವರ ಇದೆ, ತನಿಖೆಯಲ್ಲಿ ಹಂಗಿದ್ದೆಲ್ಲ ಬರಬೇಕು. ಅದು ಈಗ ಹೀಗಿದೆಲ್ಲ ಇದೆ. ರಾಜ್ಯ ಅತಿವೃಷ್ಟಿಯಿಂದ ತತ್ತರಿಸಿ ಹೋಗಿದೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಅವ್ರ ಬೆಳೆಗಳೆಲ್ಲ ಹಾನಿಯಾಗಿ, ರಸ್ತೆಗಳಂತೂ ಗುಂಡಿಮಯ ಆಗಿರೋದು ನೋಡಿದ್ದೀವಿ. ಯಾವ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಭ್ರಷ್ಟಾಚಾರ ಮಿತಿ ಮೀರಿದೆ. ಓಲೈಕೆ ರಾಜಕಾರಣ ಮಿತಿ ಮೀರಿದೆ. ಈ ಎಲ್ಲ ಸಂದರ್ಭದಲ್ಲಿ ವಿಧಾನಸಭೆಯನ್ನು ಶಾಸಕರಿಗನ್ನ ಇಷ್ಟೆಲ್ಲ ಸೌಲಭ್ಯಗಳನ್ನು ನೀಡೋ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆ ಜನರ ಎದುರುಗಡೆಗಿದೆ. ಒಂದು ಕಡೆಗೆ ನೋಡಿದರೆ ನಿನ್ನೆಯಿಂದ ನೋಡ್ತಾ ಇದ್ದೆ, ಯಾವುದು ಅಲ್ಲಿ ಯಾವುದೋ ಗುತ್ತಿಗೆದಾರ ಹೋಟ್ಲಲ್ಲಿ ಸತ್ತೋದ ಆತ್ಮಹತ್ಯೆ ಮಾಡ್ಕೊಂಡು. ಇನ್ನೆಲ್ಲೋ ನೋಡ್ತಾ ಇದ್ದೆ, ಅಲ್ಲೆಲ್ಲೋ 1 ತಿಂಗಳು ಸಂಬಳ ಬರಲಿಲ್ಲ ಅಂತ ಅವ್ರು ಸತ್ತರು. ಗುತ್ತಿಗೆದಾರರಂತೂ ಓಪನ್ ಆಗಿ ಹೇಳಿದರು, ಇದು 60% 80% ಸರ್ಕಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನೀವು ಬಿಡುಗಡೆ ಮಾಡದೆ ಹೋದರೆ ನಾವು ಮುಂದೆ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅಂತ. ಅದು ಇದೆಲ್ಲ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಈ ದಿವಾಳಿ ಹಂಚಿ ಹೋದಾಗ ಇದರೊಳಗೆ ಈ ರೀತಿ ಆರೋಪಗಳು ಸ್ಪೀಕರ್ ಸ್ಥಾನದಕ್ಕೆ ಬರ್ತಾ ಇರೋದು ಬಹಳ ದೊಡ್ಡ ದುರಂತ ಇದೆ ಪ್ರಜಾಪ್ರಭುತ್ವಕ್ಕೆ. ಹಾಗಾಗಿ ಇದರ ಬಗ್ಗೆ ಹಾಲಿ ನ್ಯಾಯಾಧೀಶರಿಂದ, ಸಿಟ್ಟಿಂಗ್ ಜಡ್ಜಿಂದ ತನಿಖೆ ಆಗಲಿ, ಸ್ಪಷ್ಟತೆ ಬರಲಿ, ಹೊರಗೆ ಬರಲಿ. ಸ್ಪೀಕರ್ ಸ್ಥಾನ ಮುಕ್ತ ಆಗಲಿ, ಆರೋಪದಿಂದ ಮುಕ್ತ ಆಗಲಿ. ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟಿನ ವಿಷಯದಲ್ಲಿಯೂ ಅವರ ಪಾಲ್ಗೊಳ್ಳಿಕೆ ವಿಷಯದಲ್ಲೂ ಏನೇನೋ ಆರೋಪಗಳು ಕೇಳಿ ಬಂದಿದೆ. ಅದರಿಂದಲೂ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾಗಿ ಹೊರಗೆ ಬರಲಿ. ಹಾಗಾಗಿ ಇದು ಹಾಲಿ ಜಡ್ಜರಿಂದ ತನಿಖೆ ಆಗಲಿ, ಸಿಟ್ಟಿಂಗ್ ಜಡ್ಜರಿಂದ ತನಿಖೆ ಆಗಲಿ. ಯಾಕೆ ಅವರಿಂದ ಆಗಲಿ ಅಂತ ಹೇಳ್ತಿದ್ದೇನೆ ಅಂದರೆ, ಇದು ಒಂದು ಸಂವಿಧಾನಬದ್ಧವಾದ ಜವಾಬ್ದಾರಿ ಸ್ಥಾನ. ಹಾಗಾಗಿ ಅದಕ್ಕೆ ಇನ್ಯಾರದೋ ಇಲಾಖೆಯಲ್ಲಿ ಆ್ಯಸ್ ಯೂಶ್ವಲ್ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೂಢಿ ಇದೆ, SIT ಮೂಲಕ ಮಾಡಿಸ್ಬಿಡೋಣ ಅಂತ. ಹಾಗೆಲ್ಲ ಆಗದೆ ಅವರು ಸಿಟ್ಟಿಂಗ್ ಜಡ್ಜಿಂದ ಇದರ ತನಿಖೆ ಮಾಡಿಸ್ಲಿ ಅಂತ ನಾನು ಆಗ್ರಹಿಸ್ತೇನೆ, ಮತ್ತು ಆರೋಪದಿಂದ ಮುಕ್ತವಾಗಲಿ ಅಂತ ನಾನು ಆಗ್ರಹಿಸ್ತೇನೆ. ಕೊನೆಯದಾಗಿ ಸ್ಪೀಕರ್ ಸ್ಥಾನವನ್ನು RTI ವ್ಯಾಪ್ತಿಗೆ ತರಬೇಕು ಅನ್ನುವಂಥ ಚರ್ಚೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ, ಬಹಳ ದೊಡ್ಡದ ಪ್ರಮಾಣದಲ್ಲಿ ನಡೀತಾ ಇದೆ. ನಮ್ಗೆ ಗೊತ್ತಿದೆ, ಕೋಳಿವಾಡ ಅವರು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅನೇಕರು ಸಸ್ಪೆಂಡು ಇತ್ಯಾದಿಗಳಾಗಿರೋದೆಲ್ಲ ಮಾಹಿತಿ ಇದೆ ನಮಗೆಲ್ಲರಿಗೂ. ಒಟ್ಟಾರೆ ಏನೇನಾಗಿದೆಯೋ ಎಲ್ಲ ನಡೆದಿರೋದು ಘಟನೆಗಳು. ಆದರೆ ಅದು ಮತ್ತೆ ಅಲ್ಲಿ ಮುಗಿದಿತ್ತು. ಆದರೆ ಈಗ ಮತ್ತೆ ಬರ್ತಾ ಇರೋದರಿಂದ ಈ ನಮ್ಮ ವಲಯದಲ್ಲಿ ಇದು RTI ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು
ಚರ್ಚೆಗೆ ಬಂದಿದೆ. RTI ವ್ಯಾಪ್ತಿಗೆ ಇದು ಬರಲಿ. RTI ವ್ಯಾಪ್ತಿಯಲ್ಲಿ ಬರೋದ್ರ ಮೂಲಕ ಪಾರದರ್ಶಕತೆಯನ್ನು ಈ ವ್ಯವಸ್ಥೆಯಲ್ಲಿ ನಿರ್ಮಿಸಿಕೊಳ್ಳೋದಕ್ಕೆ ಕಾರಣ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಈವರೆಗೆ ವಿಶ್ವನಾಥ್ ಹೆಗಡೆ ಕಾಗೇರಿ ಅವರು ಕೂಡ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿದವರು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ. ಇವತ್ತು ಅವರು ಆರೋಪ ಏನು ಮಾಡ್ತಾ ಇದ್ದಾರೆ, ಈ ಆರೋಪಗಳಿಗೆ ಕೈಯಲ್ಲಿ ಸಾಕ್ಷಿ ಮತ್ತು ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ. ಇದನ್ನು ನೇರವಾಗಿ ಅವರು ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ಗೆ ಮತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ ಈ ರೀತಿ ಆರೋಪಗಳು ಬಂದಿವೆ ಅಂತ. ಹಾಗೆಯೇ ಸ್ಪೀಕರ್ ಏನು ಈ ಹುದ್ದೆ RTI ಅಡಿ ಬರ್ಬೋದಾ ಬೇಡವಾ ಅನ್ನೋ ವಿಚಾರಕ್ಕೆ ಅವರು RTI ಅಡಿ ಬರಬೇಕು, ಪಾರದರ್ಶಕವಾಗಿ ಸರ್ಕಾರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಆಗ್ರಹಿಸ್ತಾ ಇದ್ದಾರೆ. ಹಾಗಾದರೆ ಸ್ಪೀಕರ್ ಹುದ್ದೆ ಅನ್ನೋದು ಏನಿದೆ, ಸ್ಪೀಕರ್ ಹುದ್ದೆ ಕೆಳಗೆ ಅಂತ ಆಡಳಿತ ವೈಖರಿ ಎಲ್ಲವೂ ಕೂಡ RTI ಅಡಿ ಬರಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ ನಮಗೆ ಹೇಳ್ಬೋದು. ನಾವು ನಿಮ್ಮ ಕಮೆಂಟ್ಗೆ ಸ್ವಾಗತವನ್ನು ಕೊಡ್ತೇವೆ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ, ಪ್ರೋತ್ಸಾಹಿಸಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.